भागिन्यावेवास्याम् अशनाया पिपासे भवतः। ओम नमो ब्रह्मादिभ्यो विद्यासमुदायकर्तृभ्यो ऋषिभ्यो नमो गुरुभ्यः सर्वोपरहितप्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपादं भगवो ब्रह्मा ಇದು ಮೂರು ಭಾಷೆ ಇದ್ದಾರ ಲೋಕಪಾಲಾನ್ ಸೃಜಾಯಿತಿ स ईक्षत इमेनु लोकालोकपालान् सृजा इति ಸೋದ್ದೇವ ಪುರುಷಂ ಸಮುದ್ರತ್ಯ ಮೂರ್ಛಯತ್ सोऽध्य एव पुरुषं समुद्धृत्य मूर्छयत् स ईक्षत इमेनु लोकालोकपालान् सृजा इति सोऽध्य एव पुरुषं समुद्धृत्य मूर्छयत् सः ईक्षत इमे नु लोकाः लोकपालान् नु सृजै इति सः अभ्यः एव पुरुषं समुद्धृत्य अमूर्छयत् ಸಹ ಅಂದ್ರೆ ಆ ಪರಮೇಶ್ವರನು ಈ ಕ್ಷೇತ್ರ ಯೋಚನೆ ಮಾಡಿದ ಇಮೇನು ಲೋಕಾಹ ಇವುಗಳೇ ಲೋಕಗಳು ಅಂಬ ಪ್ರಕೃತಿ ಮುಂದೆ 4 ಸೃಷ್ಟಿ ಮಾಡಿದೆ ಈಗ ಲೋಕಪಾಲನ್ನು ಸೃಜೈ ಲೋಕಪಾಲನ ಸೃಷ್ಟಿ ಮಾಡ್ತೀನಿ ಅಂತ ಅನ್ಕೊಂಡ ಲೋಕ ಸೃಷ್ಟಿ ಆಯ್ತು ಲೋಕಪಾಲ ಸೃಷ್ಟಿ ಮಾಡ್ಬೇಕಲ್ಲ ಅದೇನ್ ಮಾಡ್ದ ಸಹ ಆ ಪರಮೇಶ್ವರನು ಅದ್ಭೇಯವಾದ ಪಂಚಭೂತಗಳಿಂದ ಅಂತ ಅಪ್ಪನ ಹಬ್ಬ ಹುಲ್ಲಿವಾದ ಪಂಚಭೂತಗಳಿಂದ ಪುರುಷಮ್ಮನ ಪುರುಷಾಕಾರವಾಗಿರ್ತಕ್ಕದ್ದನ್ನ ಸಮುದ್ರ ಎತ್ತಿ ಅಮೂರ್ಛೇತು ಆಕಾರ ಮಾಡಿಕೊಟ್ಟ ಎತ್ತಿಬಿಟ್ಟು ಒಂದು ಆಕಾರ ಮಾಡಿಕೊಟ್ಟ ವಿರಾಟ್ ಪುರುಷರನ್ನು ಪಂಚಭೂತಗಳನ್ನ ಎತ್ತಿ ತೋರಿಸ್ತಾರೆ ಪಂಚಭೂತಾತ್ಮಕನಾಗಿರ್ತಕ್ಕಂಥ ವಿರಾಟ್ ಪುರುಷ ಅಂತ ಹೇಳಿ ಈ ಭಾಗವತದಲ್ಲೂ ಬಂತಾರೆ ಈ ಕಥೆ ಇಲ್ಲಿ ಅಂಡವನ್ನು ಸೃಷ್ಟಿ ಮಾಡಿ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಬ್ರಹ್ಮಾಂಡಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ವಿರಾಟ್ ಪುರುಷನು ಎಂಬುದಾಗಿ ಗೊತ್ತು ಮಾಡ್ದ ಅಂತ ಅರ್ಥ ಸರ್ವ ಪ್ರಾಣಿ ಕರ್ಮ ಫಲೋಪಾದಾನಾಧಿಷ್ಠಾನ ಭೂತಾನ್ ಸರ್ವ ಪ್ರಾಣಿ ಕರ್ಮ ಫಲ ಉಪಾದಾನಾಧಿಷ್ಠಾನ ಭೂತಾನ್ ಚತುರೋ ಲೋಕಾನ್ ಸೃಷ್ಟ್ವಾ ಸ ಈಶ್ವರಃ ಪುನರೇವ ಈಕ್ಷಿತ ಈಕ್ಷತ ಎಲ್ಲಾ ಪ್ರಾಣಿ ಆ ಪ್ರಾಣಿ ಮನುಷ್ಯರು ಪಶುಗಳು ಪಕ್ಷಿಗಳು ಕಪಿಕೀಟಗಳು ವನಪ್ರಾಣಿ ದೇವತೆಗಳು ಎಲ್ಲಾ ಪ್ರಪಂಚದ ಎಷ್ಟು ಜೀವರಾಶಿ ಇದೆ ಎಲ್ಲಾ ಪ್ರಾಣಿಗಳ ಕರ್ಮದ ಫಲ ಆ ಕರ್ಮ ಫಲವನ್ನು ಅನುಭವಿಸಲಿಕ್ಕೆ ಉಪಾದಾನ ತೆಗೆದುಕೊಳ್ಳೋಕೆ ಕಾರಣವಾಗಿರುವ ಅಧಿಷ್ಠಾನ ಆಶ್ರಯವಾಗಿರ್ತಕ್ಕಂತಹ ಲೋಕಗಳನ್ನ ಈ ಲೋಕಗಳನ್ನ 4 ಲೋಕಗಳನ್ನ ಸೃಷ್ಟಿ ಮಾಡ್ದ ಆ ಕರ್ಮ ಫಲಗಳನ್ನ ತೆಗೆದುಕೊಂಡು ಅನುಭವಿಸಲಿಕ್ಕೆ ಯೋಗ್ಯವಾದ ಅದು ಉಪಾದಾನ ಯಾಕೆ ಬೇಕಪ್ಪ ಹೊಂದುವುದಕ್ಕೆ ಮಾಡಿದೆ ಉಪಾದಾನ ಅಂದ್ರೆ ಎಲ್ಲಾ ಕರ್ಮ ಫಲವನ್ನು ಉಪಾದಾನನು ಹೊಂದೋದು ಮಾಡಿದೆ ತೆಗೆದುಕೊಳ್ಳೋದು ಅಂತ ಕರ್ಮ ಫಲವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಷ್ಟೇ ಅದಕ್ಕೆ ಆಶ್ರಯವಾಗಿರ್ತಕ್ಕಂತಹ 4 ಲೋಕಗಳನ್ನೆಲ್ಲ ಸೃಷ್ಟಿ ಮಾಡಿ ಮತ್ತೊಮ್ಮೆ ಈಶ್ವರ ಯೋಚನೆ ಮಾಡಿದಂತೆ ಏನ್ ಯೋಚನೆ ಮಾಡ್ದ ಇಮೇನು ತು ಅಂಬ ಪ್ರಭೃತಯ ಮಯಾ ಸೃಷ್ಟಾಃ ಲೋಕಾಃ ಪರಿಪಾಲಯಿತು ವರ್ಜಿತಾಃ ವಿನಶ್ಯೇಯು ಈ ಲೋಕಗಳನ್ನ ಸೃಷ್ಟಿ ಮಾಡಿದೆ ಯಾವ್ದನ್ನ ಅಂಬಸ್ಸು ಮರೀಚಿ ಮರ ಆಪ ಅಂತ ಮನೆಯನ್ನು ಕಟ್ಟಿದ್ವಿ ಮನೆಗೆ ಪ್ರವೇಶವೂ ಮಾಡ್ಕೊಡ್ದೆ ಬಾಡಿಗೆನೂ ಕೊಡ್ದೆ ಹೋದ್ರೆ ಹಂಗೆ ಹಾಳಾಗುತ್ತೆ ಆಶ್ರಮ ಕಟ್ಬಿಟ್ಟು ಯಾರು ಇಲ್ಲ ಅಂದ್ರೆ ಬಾಗಿಲು ತೆಗೆಯೋದು ಹಾಕೋದು ಮಾಡದೆ ಹೋದ್ರೆ ಕಿಟಕಿ ಎಲ್ಲ ಹಾಳಾಗುತ್ತೆ ದಿನ ಉಪಯೋಗಿಸ್ತಿದ್ರೆ ಚೆನ್ನಾಗಿರುತ್ತೆ ಹೊರತು ಹಂಗೆ ಮುಚ್ಚಿಟ್ಟಿದ್ರು ಹಂಗೆ ತೆಗೆದಿಟ್ಟಿದ್ದಂತೂ ಬಾವಲಿ ಹಾವು ಇಡಿ ಚೇಳಿ ಎಲ್ಲ ಸೇರ್ಕೊಳುತ್ತೆ ಮುಚ್ಚಿಟ್ಟಿದ್ದಂತೂ ಅದು ತೆಗಿಯಕ್ಕೆ ಬರಲ್ಲ ಒಟ್ಟ ಮೇಲೆ ನೋಡ್ಕೊಳ್ಳೋರು ಬೇಕು ಪರ್ಮನೆಂಟ್ ಆಗಿ ಕಿರಣ ಏನೋ ಒಪ್ಪಿಡಿದಾರೆ ನಾನು ನೋಡ್ಕೊಳ್ಳಿ ಅಂಬಸ್ಯಮದಾಗಿರ್ತಕ್ಕಂತಹ 4 ಲೋಕಗಳನ್ನ ಸೃಷ್ಟಿ ಮಾಡಿದೀನಿ ಆದ್ರೆ ಲೋಕಪಾಲ ಇದಕ್ಕೆ ಇಲ್ಲದೆ ಹೋದ್ರೆ
ಈ ಲೋಕ ಹಾಳ ಹೋಗ್ಬಿಡುತ್ತೆ ಅಂತ ಈ ರೀತಿ ಯೋಚನೆ ಮಾಡ್ದ. ತಸ್ಮಾತ್ ಯೇಷಾಂ ರಕ್ಷಣಾರ್ಥಂ ತಸ್ಮಾತ್ ಏಷಾಂ ರಕ್ಷಣಾರ್ಥಂ ಲೋಕಪಾಲಾನ್ ಲೋಕಾನಾಂ ಪಾಲಯಿತೃನ್ ನು ಸೃಜೈ ಸೃಜೇಹಂ. ಸೃಜೇಹಂ. ಆದ್ದರಿಂದ ಈ ಲೋಕಗಳ ರಕ್ಷಣೆಗಾಗಿ ಇದನ್ನು ಕಾಪಾಡ್ಕೋಬೇಕಲ್ಲ. ಸೃಷ್ಟಿ ಮಾಡ್ಬಿಟ್ರೆ ಆಗೋದಿಲ್ಲ. ಮನೆ ಕಟ್ಬಿಡ್ಬೋದು, ಏನೋ ಲೋನ್ ಮಾಡ್ಬಿಟ್ಟು ಮೇಂಟೈನ್ ಮಾಡ್ಬೇಕಲ್ಲ. ಸಂಸ್ಥೆ ಹುಟ್ಟಾಕ್ಬಿಡ್ಬೋದು, ಸಂಸ್ಥೆಯನ್ನು ಬೆಳೆಸ್ಬೇಕಲ್ಲ, ಮೇಂಟೈನ್ ಮಾಡ್ಬೇಕಲ್ಲ, ಅದು ಕಷ್ಟ. ಒಂದ್ಸಲ ದೇವಸ್ಥಾನ ಕಟ್ಬಿಡ್ಬೋದು, ಸಾರೋದ ಪೂಜೆ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದನ್ನ ನೋಡ್ಕೋಬೇಕಲ್ಲ. ಒಂದ್ ದಿವಸ ಪೂಜೆ ತಪ್ಪು ಆಗಿಲ್ಲ. ಒಂದ್ಸಲ ಜೋರ ಗ್ರ್ಯಾಂಡ್ ಆಗಿ ಕಟ್ಬಿಟ್ಟು ಒಂದು ಕಲ್ಲು ನೆಟ್ಬಿಟ್ಟು ಪೂಜೆ ಪ್ರತಿಷ್ಠಾಪನೆ ಆಯ್ತು. ಆಮೇಲೆ ಆಂಜನೇಯ ನೆಟ್ಬಿಡ್ಬೋದು, ರಾಮನು ನೆಟ್ಬಿಡ್ಬೋದು, ಲಿಂಗನು ನೆಟ್ಬಿಡ್ಬೋದು. ಪೂಜೆ ಮಾಡ್ಕೊಂಡು ಹೋದ್ರು ಯಾರ? ಅದು ದೊಡ್ಡ ಕಷ್ಟ. ಲೋಕರಕ್ಷೆಗೋಸ್ಕರವಾಗಿ ಲೋಕಗಳನ್ನ ಕಾಪಾಡುವವರಾಗಿರುವ ಅಜ್ಞಾದಿ ದೇವತೆಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೊರಟ. ಲೋಕ ಸ್ಥಿತಿ ಸರಿಯಾಗಿರಲ್ಲ. ಲೋಕಸ್ಥಿತಿ ಸರಿಯಾಗಿರೋದಕ್ಕೋಸ್ಕರವಾಗಿ ಲೋಕಪಾಲರಾಗಿರ್ತಕ್ಕಂಥ ಅಷ್ಟದಿಕ್ಪಾಲ ಇಂದ್ರಾದಿ ದೇವತೆಗಳು, ಅಜ್ಞಾನ ದೇವತೆಗಳು ಅವ್ರು ಸೃಷ್ಟಿ ಮಾಡ್ತೀನಿ ಅಂತ ಹೊರಡ. ಸೃಷ್ಟಿ ಮಾಡಕ್ ಮುಂಚೆ ಏನ್ ಮಾಡ್ದ? ಏವಮೀಕ್ಷಿತ್ವಾ ಸಹ ಅದ್ಯೇವ ಅಪ್ರಧಾನೇಭ್ಯೇವ ಪಂಚಭೂತೇಭ್ಯಃ ಏಭ್ಯೋ ಅಂಬ ಪ್ರಕೃತೀನ್ ಸೃಷ್ಟವಾನ್ ತೇಭ್ಯೇವ ಇತ್ಯರ್ಥಃ. ಅವನು ಈ ರೀತಿ ಯೋಚನೆ ಮಾಡಿ ಅಪ್ಪಿನಿಂದಲೇ ಅಂದ್ರು. ಅಪ್ಪು ಬರೀ ನೀರಲ್ಲ, ಅಪ್ಪನ್ನು ಪ್ರಧಾನವಾಗಿಟ್ಕೊಂಡ ಪಂಚಭೂತಗಳಿಂದ ಅಂತ. ಸಾಮಾನ್ಯವಾಗಿ ನೀರಿಗೆ 3 ರೂಪ: ಒಂದು ಆವಿ, ಒಂದು ಘನ, ಒಂದು ಲಿಕ್ವಿಡ್. ಅದನ್ನ ನೀರನ್ನೇ ಜಾಸ್ತಿಯಾಗಿ ಹೇಳ್ತಾರೆ. ಮಂಜುಗಡ್ಡೆ ಗಟ್ಟಿ ಆಗತ್ತೆ, ನದಿಯಾಗಿ ಹರಿಯತ್ತೆ, ಕುದಿದ ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಹಾಗೆ ಜೀವನು ಸಂಚಾರಕ್ಕೆ ನೀರನ್ನೇ ಆಶ್ರಯಿಸ್ಕೊಳ್ತಾನೆ. ಪಂಚಭೂತಗಳು ನೀರಿಗೆ 3 ರೂಪ ಇದೆ ಅಂತ ಈ ಯೋಚನೆ ಮಾಡಿ ಅಂಬಸೇವನಾಗಿರ್ತಕ್ಕಂತಹ ಲೋಕಗಳನ್ನ ಅದೇ ಭೂತಗಳಿಂದಲೇ, ಯಾವ ಪಂಚಭೂತ ಸೃಷ್ಟಿ ಮಾಡಿದ್ನೋ ಅದೇ ಪಂಚಭೂತಗಳಿಂದಲೇ ಅಂಬ ಪ್ರಕೃತಿಗಳನ್ನು ಸೃಷ್ಟಿ ಮಾಡಿ ಆಮೇಲೆ ಪುರುಷಂ ಪುರುಷಾಕಾರಂ ಶಿರಃಪಾಣ್ಯಾದಿಮಂತಂ ಸಮುದ್ರತ್ಯ ಅಭ್ಯಃ ಸಮುಪಾದಾಯ ಮುತ್ಪಿಂಡಮಿವ ಕುಲಾಲಃ ಪೃಥಿವ್ಯಾಃ ಮೂರ್ಛಯತ್. ಮೂರ್ಛಿತವಾನ್ ಸಂಪಿಂಡಿತವಾನ್ ಸ್ವ ಅವಯವ ಸಂಯೋಜನೇನ ಇತ್ಯರ್ಥಃ. ಈ ರೀತಿ ಯೋಚನೆ ಮಾಡಿ ಪುರುಷನನ್ನ ಪುರುಷಾಕಾರವಾಗಿರುವ ತಲೆ ಕೈಕಾಲನ್ನುಳ್ಳವನಾಗಿರುವ ಒಬ್ಬ ಪುರುಷನನ್ನ ನೀರನ್ನ ಎತ್ತಿದ. ಸಮುದ್ರತ್ಯ ಎತ್ತಿಬಿಟ್ಟು ಇದೇ ಅಪ್ಪಿನಿಂದ ಅಂದ್ರೆ ಅಪ್ರಧಾನವಾಗಿರುವ ಪಂಚಭೂತಗಳಿಂದ ಹೇಗೆ ಮಣ್ಣಿನಿಂದ ಮಣ್ಮುದ್ದೆ ತೆಗಿತಾನೋ ಯಾರೋ ಕುಂಬಾರ, ಅದೇ ರೀತಿ ಈ ಪಂಚಭೂತವನ್ನು ಎತ್ತದಂತೆ ಎತ್ತದ. ತಲೆ ಬಂತು, ಕಣ್ಣು ಬಂತು, ನಡುಮೈ ಬಂತು, ಕಾಲು ಬಂತು, ಎಲ್ಲ ಬಂತು. ಪುರುಷಾಕಾರ ನಿಂತು ಬಿಡ್ತು. ಒಂದು ದೊಡ್ಡ ಪುರುಷಾಕಾರ ನಿಂತು ಬಿಡ್ತು. ಮೂರ್ಛಾ ಮೋಹ ಸಮುಚ್ಛ್ರಾಯೋ ಧಾತು. ಒಂದು ಆಕಾರ ಗೊತ್ತು ಮಾಡ್ದ, ಒಂದು ರೂಪವನ್ನ ಕಲ್ಪಿಸಿಕೊಟ್ಟ. ಈಗ ನೀರನ್ನು ಹೀಗೆ ಎತ್ತದಪ್ಪ ಪಂಚಭೂತನ ನೋಡ್ತಾನೆ. ಜಿಲೋಕದಿಂದ ಪೃಥ್ವಿ ಪರ್ಯಂತವಾದ ದೊಡ್ಡ ಶರೀರ ನಿಂತ್ಕೊಂಡ್ಬಿಡ್ತು. ದೊಡ್ಡ ಶರೀರ, ಜಿಲೋಕ ತಲೆ, ಭೂಮಿ ಪಾದ, ಎಲ್ಲ ಅಂಗಗಳು ನಡುವೆ ಇದೆ. ಇಂಥ ಒಂದು ದಿವ್ಯ ರೂಪವನ್ನು ನಿಲ್ಲಿಸ್ಬಿಟ್ಟ ಪರಮಾತ್ಮ. ನಿಲ್ಲಿಸ್ಬಿಟ್ಟು ಅದಕ್ಕೆ ಅವಯವಗಳನ್ನು ಕೂಡಿಸೋದು. ಕಣ್ಣು, ಕಿವಿ, ಮೂಗು, ಬಾಯಿ, ಕೈ, ಕಾಲು ಎಲ್ಲನೂ ಮೂಡಿಸೋದ್ರ ಮೂಲಕ ಒಂದು ಮುದ್ದೆಯಾಗಿ ಇಟ್ಟ. ಇನ್ನೂ ಜೀವ ಬಂದಿಲ್ಲ, ಅವಯವಗಳು ಬಂದಿದೆ, ಶರೀರ ಬಂದಿದೆ, ಇದು ಬಂದಿದೆ, ಹಾರ್ಡ್ವೇರ್ ಬಂದಿದೆ, ಹೊರಗಿನ ರೂಪ ಬಂದಿದೆ. ಅದು ಒಳಗೆ ಸಾಫ್ಟ್ವೇರು ಮತ್ತು ಜೀವ ಎಲ್ಲ ಹೋಗ್ಬೇಕು. ಅದ್ಯಾರು ಬಂದೇ ಇಲ್ಲ. ಆವಾಗ ಏನ್ ಮಾಡ್ದ? ತಮಭ್ಯತಪತ್ ನಿರಭಿದ್ಯತ ಯಥಾಂಡಂ ಮುಖಾದ್ವಾಗ್ವಾಚೋ ಅಗ್ನಿ ನಾಸಿಕೆ ನಿರಭಿದ್ಯೇತ ನಾಸಿಕಾಭ್ಯಾಂ ಪ್ರಾಣಃ ಪ್ರಾಣಾದ್ವಾಯುಃ ಅಕ್ಷಿಣೀ ನಿರಭಿದ್ಯೇತ ಅಕ್ಷೀಭ್ಯಾಂ ಚಕ್ಷುಃ ಚಕ್ಷುಷ ಆದಿತ್ಯಃ
श्रोत्राद्दिशः त्वं निरभिद्यत त्वचो लोमानि लोमभ्य ओषधि वनस्पतयः हृदयन्निरभिद्यत हृदयान्मनः नाभर्निरभिद्यत नाभ्या अपानः अपानान् मृत्युः विष्णन्निरभिद्यत विष्णाद्रेतः रेतस आपः ನಿರಭಿಜ್ಜದಾಗ ತೋರ್ಕೊಂಡು ಅಷ್ಟೇ ಓಡ್ಕೊಂಡು ಅಂದ್ರೆ ರಕ್ತ ತೋರ್ಕೊಂಡು ಅಂದ್ರೆ ನಿರಭಿಜ್ಜ ಭಿಜಲ್ ವಿಚಾರ ಪರಿಚಯ तम् अभ्यतपत् तस्य अभितप्तस्य मुखं निरभिद्यत यथा अंडं मुखात् वाक् वाचः अग्निः नासिके निरभिद्येताम् नासिकाभ्यां प्राणः प्राणात् वायुः अक्षिणी निरभिद्येताम् अक्षीभ्यां चक्षुः चक्षुषः आदित्यः कर्णौ निरभिद्येताम् कर्णाभ्यां श्रोत्रं श्रोत्रात् दिशः त्वक् निरभिद्यत त्वचः लोमानि लोमभ्यः ओषधिवनस्पतयः हृदयं निरभिद्यत हृदयात् मनः मनसः चन्द्रमाः नाभिः निरभिद्यत नाभ्या अपानः अपानात् मृत्युः शिष्णं निरभिद्यत शिष्णात् रेतः रेतसः आपः ಪುರುಷಾಕಾರವಾಗಿ ನಿಂತಹ ಇದನ್ನ ಅಭ್ಯತ ಪದದಲ್ಲಿ ಚೆನ್ನಾಗಿ ತಾಪ ಮಾಡ ಅದಕ್ಕೂ ತಪಸ್ ಮಾಡ್ದ. ಈಗ ಕೋಳಿ ಮೊಟ್ಟೆ ಮೇಲೆ ಶಾಖ ಕೊಡುತ್ತೋ ಕಾವು ಕೊಡುತ್ತೋ ಆ ರೀತಿ ಈ ಪರಮಾತ್ಮ ಆ ಪಂಚಭೂತಾಕಾರವಾಗಿ ನಿಂತ್ಕೊಂಡಂತಹ ಮುಂದೆ ಏಕಾಗ್ರತೆಯಿಂದ ನೋಡುವಂತಹ ತಪಸ್ಸನ್ನು ಮಾಡ. ಅದು ಹೀಟ್ ಆಗ್ಬಿಡ್ತು, ನೋಡ್ತಾ ನೋಡ್ತಾ ಹೀಟ್ ಆಗ್ಬಿಡ್ತು. ಹೀಟ್ ಆಗ್ಬಿಡ್ದ ಮೊಟ್ಟೆ ಪಟ್ಟಣ ಹೆಂಗೆ ಹೊಡ್ಕೊಳ್ಳೋದು ಯಥಾ ಅಂಡಂ ಮೊಟ್ಟೆ ಹೆಂಗೆ ಹೊಡ್ಕೊಂಡ್ಬಿಡುತ್ತೋ ಹಂಗೆ ಹೊಡ್ಕೊಂಡ್ಬಿಡ್ತು, ಬಾಯಿ ಹೊಡ್ಕೊಂಡ್ಬಿಡ್ತು, ಪಟ್ಟ ಬಾಯಿ ಹೊಡ್ಕೊಂಡ್ಬಿಟ್ಟೆ ಅಲ್ಲಿ ಅಗ್ನಿ ಹೊರಗೆ ಬಂದ. ವಾಗಿಂದೇ ಆಯ್ತು, ವಾಗಿಂದ್ರಿಗೆ ಮುಂಚೆ ತೋರ್ಕೊಟ್ಟು ಆಮೇಲೆ ಅಭಿಮಾನಿ ದೇವತೆ ಹೊರಗೆ ಬಂದ, ಅಗ್ನಿ ಬಂದ. ಆಮೇಲೆ ಮೂಗು ಎದ್ಕೊಂಡು ಹೀಗೆ ಮೂಗು ಎದ್ಕೊಂಡು ಕೊಡ್ಲೇನೆ ನಾಸಿಕ ಪ್ರಾಣ ಬಂದ, ಬಿಸಾಡೋದು. ಪ್ರಾಣದಿಂದ ಹೊರಗಡೆ ವಾಯು ಬಂದ, ಅಭಿಮಾನಿ ದೇವತೆ ವಾಯು ಬಂದ. ಆಮೇಲೆ ಕಣ್ ಪಟಕ್ಕ ಬಿಟ್ಕೊಳ್ತು, ಕಣ್ ಬಿಟ್ಕೊಂಡ್ಬಿಡ್ಲೆ ಅಕ್ಷಿ ಚಕ್ಷು, ಅಕ್ಷಿ ಇದೆ ಇದು ಗೋಳಕ, ಚಕ್ಷುಸುನ ದಿಕ್ಶಕ್ತಿ ಅದು ಬಂತು. ಕಣ್ ದಿಕ್ಶಕ್ತಿಯಿಂದ ಆದಿತ್ಯ ತೋರ್ಕೊಂಡ. ಇದೆಲ್ಲ ವಿರಾಟ್ ಮಿಷನ್ ಕಣ್ಣಿಂದ ಬಂದದ್ದು. ಆಮೇಲೆ ವಿರಾಟ್ ಮಿಷನ್ ಕರ್ಣ ಶಷ್ಕುಲಿ ಹೊರಗಡೆ ಇದು ಗೋಳಕ ಬಿಟ್ಕೊಳ್ತು, ಅಲ್ಲಿ ಶ್ರೋತ್ರಿಯಂದೇ ಬಂತು, ಶ್ರೋತ್ರಿಯಿಂದ ದಿಗ್ಗಳು ಬಂದು. ಆಮೇಲೆ ತೊಗಿಂದ್ರಿಯ ಹೊಡ್ಕೊಳ್ತು ತೋರ್ಕೊಳ್ತು, ಅಲ್ಲಿಂದ ಲೋಮಗಳು ಹುಡ್ಕೊಳ್ತು, ಲೋಮದಿಂದ ಔಷಧಿ ವನಸ್ಪತಿಗಳೆಲ್ಲ ಬಂದವು. ಆಮೇಲೆ ಹೃದಯ ತೋರ್ಕೊಳ್ತು, ಹೃದಯದಿಂದ ಮನಸ್ಸು ಬಂತು, ಮನಸ್ಸಿಂದ ಚಂದ ಹೊಡ್ಕೊಂಡ. ಆಮೇಲೆ ನಾಭಿ, ಅದರಲ್ಲಿ ಗುದದ್ವಾರ ಇದೆ ಅಲ್ಲಿ ಭಾಗವತದಲ್ಲಿ, ಇದು ನಾಭಿ ಹೇಳಿದೆ. ನಾಭಿಯಿಂದ ಅಪಾನ ಇದ್ಕೊಂಡು, ಅಪಾನ ಮೃತ್ಯು ಇದ್ಕೊಂಡ. ಆಮೇಲೆ ಶಿಷ್ಣ ಮೂತ್ರ ಸ್ಥಾನ ಇದ್ಕೊಂಡು, ಅಲ್ಲಿಂದ ರೈತಸ್ ಉಂಟಾಯ್ತು, ಅಪ್ಪು ಉಂಟಾಯ್ತು. ಹೀಗೆ ಮೂರು ಸ್ಥಾನ, ಕರಣ, ದೇವತೆ. ಸ್ಥಾನ ಮೀನ್ಸ್ ಜಾಗ, ಕರ್ಣ ಇನ್ಸ್ಟ್ರೂಮೆಂಟ್, ದೇವತೆ ಅಭಿಮಾನಿ ದೇವತೆ. ಮೂರು ಸ್ಥಾನ ಅಧಿಭೂತ, ಕರ್ಣ ಅಧ್ಯಾತ್ಮ, ದೇವತೆ ಅಧಿದೈವ. ಅಧಿಭೂತ ಅಧ್ಯಾತ್ಮ ಅಧಿದೈವ ಅಂತ ಮೂರು. ಎಲ್ಲಾ ಸ್ಥಾನವೂ ಅಧಿಭೂತ, ಎಲ್ಲಾ ಕರ್ಣವೂ ಅಧ್ಯಾತ್ಮ, ಎಲ್ಲ ದೇವತೆಯೂ ಅಧಿದೈವತ. ಆಯ್ತಾ? ಕಣ್ಣಲ್ಲಿ ಯಾರೋ ದೇವತೆ? ಆದಿತ್ಯ ಸೂರ್ಯೋ ಮೇ ಚಕ್ಷುಷಿತ. ಆಕಲೆ ಹೇಳಿಸ್ಕೊಳ್ತಯ್ಯ, ಅಗ್ನಿ ಮಾಡಲ್ವಾ ಇಲ್ಲಿ? ಅಲ್ಲಿ ಮುಖ ನೋಡಿದ್ರೆ ತೋರ್ಕೊಂಡು ವಿಶ್ವವೆಲ್ಲ ತುಂಬ್ಕೊಂಡ್ಬಿಟ್ಟ ಪರಮಾತ್ಮ. ಮೂರಾಗಿ ಅಧ್ಯಾತ್ಮ ಅಧಿಭೂತ ಅಧಿದೇವ ಅನ್ನೋ ರೂಪದಿಂದ ಎವಲ್ಯೂಷನ್, ಆವಿಷ್ಕಾರ, ತನ್ನದೇ ಒಂದು ಇದು ತಗೊಂಡು ತಾನೇ ಆಶ್ಚರ್ಯ. ನಾನು ಇಲ್ಲಿ ಹಿಂಗಿದ್ದೀನಿ, ಅಲ್ಲಿ ಹಂಗಿದ್ದೀನಿ, ಇನ್ನೊಂದು ಕಡೆ ಹಿಂಗಿದ್ದೀನಿ ಅಂತ. ಅದೇ ಪರಮಾತ್ಮನೇ ಅಧ್ಯಾತ್ಮಾಗಿ ಕರಣ ಆಗಿ, ಅಧಿಭೂತವಾಗಿ ಸ್ಥಾನವಾಗಿ, ಅಧಿಭೂತವಾಗಿ ದೇವತೆಯಾಗಿ ತಗೊಂಡ. ಅದೇ ಪಂಚಭೂತ ಇರೋದು. ಒಣ ಮೂಲಕ ತಂ ಪಿಂಡಂ ಪುರುಷವಿಧಂ ಉದ್ದೇಶ್ಯ ಅಭ್ಯದಪದ. ತಂ ಪಿಂಡಂ ಪುರುಷವಿಧಂ ಉದ್ದೇಶ್ಯ ಅಭ್ಯದಪದ. ಒಂದು ಪುರುಷಾಕಾರವಾದ ಒಂದು ಮುದ್ದೆ ಎದ್ದಿತ್ತಲ್ಲ,
ಅದನ್ನು ಕೂತು ತಾಪ ಹಾಕೊಳ್ಕೊಡ್ಬೇಕು. ತಾಪ ಅಂದ್ರೆ ಹೀಟ್ ಮಾಡೋದು, ಅದಕ್ಕೆ ಯೋಚನೆ ಮಾಡೋದು, ತಪಸ್ಸು ಮಾಡೋದು, ಹೀಟ್ ಕೊಡೋದು. ಅದನ್ನ ಮಾಡ್ತಾ ಕೂತ್ಕೊಂಡ. ಅದು ಮಾಡ್ತಾ ಮಾಡ್ತಾ ಹೀಟ್ ಆಗ್ಬಿಡುತ್ತೆ, ಚೆನ್ನಾಗಿ ಹೀಟ್ ಆಗ್ಬಿಡ್ತು. ತದಭಿಧ್ಯಾನಂ ಸಂಕಲ್ಪಂ ಕೃತವಾನ್ ಇತ್ಯರ್ಥಃ. ತದಭಿಧ್ಯಾನಂ ಸಂಕಲ್ಪಂ ಕೃತವಾನ್ ಇತ್ಯರ್ಥಃ. ಅದನ್ನು ಕೂತು ಅಭಿಧ್ಯಾನ ಮಾಡಿದ, ಸಂಕಲ್ಪ ಮಾಡ್ದ. ಇದೇನು ಹಿಂಗ್ ಮಾಡಿದನ, ಹೇಗೆ ಅಂದ್ರೆ ಲೋಕದಲ್ಲಿ ಒಂದು ನಾಟ ಇದೆ. ಈ ನಾಟನ ಹೆಂಗ್ ಮಾಡಿದ್ರೆ ಹಲಿಗೆ, ತೀರು, ರಿಪೀಸು ಇದೆಲ್ಲ ಹೆಂಗ್ ಮಾಡಿದ್ರೆ ಬರುತ್ತೆ ಅಂತ ಯೋಚನೆ ಮಾಡಿ ಲಾಗನ ಹಿಂಗಿಂಗ್ ಕೊಯ್ದ್ರೆ ಹಿಂಗಿಂಗ್ ಬರುತ್ತೆ, ಹಿಂಗಿಂಗ್ ಯೋಚನೆ ಮಾಡ್ತಾನ. ಹಂಗ ಹಿಂಗಿಂಗ್ ಮಾಡ್ತೀನಿ ಯೋಚನೆ ಮಾಡ್ತಾ ಕೂತ್ಕೊಳ್ಳ. ಸರ್ವಜ್ಞನಾದ ಭಗವಂತ ಅವನು ಯೋಚನೆ ಮಾಡ್ಕೊಳ್ಳ. ಎಷ್ಟೇ ಜ್ಞಾನಮಯಂ ತಪಃ, ಜ್ಞಾನಮಯ ತಪಸ್ಸಿದೆಲ್ಲ ಬಂದ್ಬಿಡುತ್ತೆ. ಅದೇ ಕೊಟ್ರು. ಅಯ್ಯೋ ಎಷ್ಟು ಜ್ಞಾನಮಯ ತಪಃ ಇತ್ಯಾದಿ ಶ್ರುತೆ. ಯಸ್ಯ ಜ್ಞಾನಮಯಂ ತಪಃ ಇತ್ಯಾದಿ ಶ್ರುತೇಃ. ಯಾವ ತಪಸ್ಸು ಜ್ಞಾನಮಯವಾದ ತಪಸ್ಸು, ಪರಮಾತ್ಮ ತಪಸ್ಸು ಚಾಂದ್ರ ಏನಲ್ಲ, ಉಪವಾಸ ಅಲ್ಲ, ಕಾಡಿಗೆ ಹೋಗಲ್ಲ, ಮರದಡಿ ಕೂತ್ಕೊಳ್ಳಲ್ಲ, ರುದ್ರಾಕ್ಷಿ ಹಾಕೊಳ್ಳಲ್ಲ, ಇದಕ್ಕೆ ಒಲೆ ಕಟ್ಕೊಡಲ್ಲ. ಏನು ಸುಮ್ಮನೆ ಅಸ್ಥಿತಾ ಮಾತ್ರೇನ ಈಕ್ಷಾ ಮಾತ್ರೇನ ಸರ್ವಾನ್ ಸೃಜತಿ. ಅತ್ಯಂತ ಅದ್ಭುತ ಶಕ್ತಿತ್ವಾತ್ ಪರಮೇಶ್ವರಸ್ಯ. ಘೋಷಣೆ ಮಾಡಕ್ಕಾಗೋದೇ ಅಂತ ಅದ್ಭುತ ಶಕ್ತಿ ಪರಮೇಶ್ವರನಲ್ಲಿ. ಎಷ್ಟು ಇಂಥ ವಿಚಿತ್ರವಾದ ವಿಸ್ತಾರವಾದ ಜಗತ್ತನ್ನ ಸೆಕೆಂಡಿನ 100ನೇ ಭಾಗ ಸೃಷ್ಟಿ ಮಾಡ್ತಾನೆ. ಒಂದು ಕುರ್ಚಿ ಮಾಡೋಣ, ದಿನವೆಲ್ಲ ಒದ್ದಾಡಬೇಕು ನೀನು. ಇಂಥ ಜಗತ್ತನ್ನ ಒಂದು ಸೆಕೆಂಡಿನ 100ನೇ ಒಂದು ಭಾಗ ಸೃಷ್ಟಿ ಮಾಡ್ತಾನೆ ಅಂದ್ರೆ ಅವನ ಶಕ್ತಿ ಎಷ್ಟು ಬೇಡ. ಚಿಂತ ರಚನಾರೂಪಸ್ಯ ಶಕ್ತಿ ತಸ್ಯ ಅಭಿತಪ್ತಸ್ಯ ಈಶ್ವರ ಸಂಕಲ್ಪೇನ, ತಸ್ಯ ಅಭಿತಪ್ತಸ್ಯ ಈಶ್ವರ ಸಂಕಲ್ಪೇನ, ತಪಸಾ ಅಭಿತಪ್ತಸ್ಯ ಪಿಂಡಸ್ಯ, ತಪಸಾ ಅಭಿತಪ್ತಸ್ಯ ಪಿಂಡಸ್ಯ ಮುಖಂ ನಿರಭಿಜ್ಯತ, ಮುಖಂ ನಿರಭಿಜ್ಯತ, ಮುಖಾಕಾರಂ ಸುಶಿರಂ ಅಜಾಯತ. ಮುಖಾಕಾರಂ ಸುಶಿರಂ ಅಜಾಯತ. ಆ ಈಶ್ವರ ಸಂಕಲ್ಪದಿಂದ ತಾಪಗೊಂಡಂತಹ ಆ ಆಕಾರ ಇತ್ತಲ್ಲ, ದುರ್ಗುಟ್ಟಿ ನೋಡ್ತಾ ಇದ್ದ. ದುರ್ಗುಟ್ಟಿ ನೋಡಿದ್ರೆ ಪಟ್ ಇದು ಹೊಡ್ಕೊಂಡ್ಬಿಡ್ತು ಬಾಯಿಯಲ್ಲಿ, ಈಗಲ್ಲ ಬಾಯಿ ಇಷ್ಟು ತೂತ ಆಗ್ಬಿಡ್ತು. ಮುಖಾಕಾರ ಸುಶಿರ, ಸುಶಿರನ ತೂತು, ಮುಖದ ಆಕಾರವಾದ ಒಂದು ತೂತು ಬಂದ್ಬಿಟ್ಟು. ಕೆಲವು ಜನಕ್ಕೆ ದೊಡ್ಡದಿರುತ್ತೆ, ಕೆಲವು ಪುಟ್ತಾ ಇರುತ್ತೆ ಬಾಯಿ. ನೋಡಿದ್ಯಾ, ಗಾಂಧಿ ನೆಕ್ಬಿಟ್ರೆ ಒಂದು ಹೊಡ್ಕೊಂಡ್ಬಿಡ್ತು. ಹೇಗೆ ಅಂದ್ರೆ ಯಥಾ ಪಕ್ಷಿಣಃ ಅಂಡಂ ನಿರ್ಭಿಜ್ಯತೆ ಯಥಾ ಪಕ್ಷಿಣಃ ಅಂಡಂ ನಿರಭಿಜ್ಯತ. ಹೇಗೆ ಪಕ್ಷಿಗಳ ಮೊಟ್ಟೆ ಹೊಡ್ಕೊಂಡ್ಬಿಡುತ್ತೋ ಹಂಗೆ ಈ ಪಂಚಭೂತಾಕಾರ ಮುದ್ದೆ ಆಗಿತ್ತಲ್ಲ, ಮುದ್ದೆ ಆಗಿದ್ದಂತಹ ಪಂಚಭೂತಗಳಲ್ಲಿ ಒಂದು ಬಾಯಿ ಬಿಟ್ಕೊಂಡ್ಬಿಡ್ತು. ಮಧ್ಯ ಟಳ್ಳ ಪಟಕ್ ಹೊಡ್ಕೊಂಡು ಪಟ್ಟ ಶಬ್ದ ಆಯ್ತು. ಏನೋ ಪಟ್ಟ ಶಬ್ದ ಹೊಡ್ಕೊಂಡ್ಬಿಡ್ತಲ್ಲ ಅಂತ ನೋಡಿದ್ರೆ ಬಾಯಿ ಬಿಟ್ಕೊಂಡ್ಬಿಟ್ಟಿದೆ. ಅಲ್ಲಿಂದ ವಾಗಿಂದ ಶಬ್ದ ಬಂತು. ಆಮೇಲೆ ಅಗ್ನಿ ಬಂದ್ಬಿಟ್ಟ ಬದುಕೆ. ತಸ್ಮಾನ್ ನಿರ್ಭಿನ್ನ ಮುಖಾದ್ ವಾಕ್ಕರಣಂ ಇಂದ್ರಿಯ ನಿರವರ್ತತ. ಇಂದ್ರಿಯಂ ನಿರವರ್ತತ. ಆ ಒಡ್ಕೊಂಡ ಮುಖದಿಂದ ವಾಕ್ಕಂಬ ಕರಣವು ಅಂದ್ರೆ ಇಂದ್ರಿಯವು ತೋರ್ಕೊಳ್ಳು. ಭಾನ್ ಅಕರೋತ್ ಶೈವ ವಾಗಭವದ ಭಾನ್ ಅಂತ ಶಬ್ದ ಮಾಡಲ್ಲ. ಆಮೇಲೆ ವಾಗಿಂದ್ರಿಯ, ಆಮೇಲೆ ಅಗ್ನಿ ನಾನಿಲ್ಲಿರೋನು ನನ್ ಜಾಗ ಅಂತ ತೋರ್ಕೊಂಡ. ಆಕ್ಯುಪೇಟ್ ಮಾಡ್ಕೊಂಡು ದೇವತೆಗಳು ಎಕ್ಸ್ಪರ್ಟು. ಫಸ್ಟ್ ಜಾಗ ಸಿಕ್ಕಿದ್ರೆ ಆಕ್ಯುಪೇಟ್ ಮಾಡ್ಕೊಂಡ್ಬಿಡೋದು ಅಂತ. ಈ ಮುಸ್ಲಿಮರು ಅಗ್ನಿ ಅಧಿಷ್ಠಾತ ಅಗ್ನಿ ತಥೋ ವಾಚಃ ತಥೋ ವಾಚಃ ಲೋಕಪಾಲಃ. ಲೋಕಪಾಲಃ. ಆ ವಾಕ್ಯಕ್ಕೆ ಅಧಿಷ್ಠಾತವಾದಂತ ಅಗ್ನಿ ಬಂದ, ಅವನು ಲೋಕಪಾಲ. ಆಮೇಲೆ ಆ ವಾಕ್ಯದಿಂದ ಅಗ್ನಿ ಅಂದ್ರೆ ಅಗ್ನಿ ಎಂಬ ಲೋಕಪಾಲ ಆ ವಾಕ್ಯದಿಂದ ತೋರ್ಕೊಂಡ, ಹೊರಗೆ ಬಂದ. ತಥಾ ನಾಸಿಕೆ ನಿರ್ಭಿಜ್ಯೇತ. ಆಮೇಲೆ ಪಟ್ಟದ 2 ಹಳ್ಳೆ ಹೊಡ್ಕೊಂಡ್ಬಿಡ್ತು. ನಾಸಿಕೆ, ನಾಸಿಕೆ ದ್ಯೋಚನ ಸಮಾನ ಹೊಡ್ಕೊಳ್ತು. ದ್ಯೋಚನ ನಾಸಿಕೆ ಅದು ನಿರಭಿಜ್ಯ, ಭಿಜಲ ವಿಧಾರಣ ಧಾತು. ವಿಜ್ಯೇತ ಅಭಿಜ್ಯೇತಾಂ ವಿಜ್ಯೇತ ವಿಜ್ಯೇಯಾತಾಂ. ವಿಜ್ಯೇತಾಂ ಹೆಂಗ ಅಭಿಜ್ಯತ ಅಭಿಜ್ಯೇತಾಂ ಅಭಿಜ್ಯಂತ, ಹಾಗೆ ಅಭಿಜ್ಯತ ಅಭಿಜ್ಯೇತಾಂ ಅಭಿಜ್ಯಂತ. ಲಂಗು ದ್ಯೋಚನ ಭಿಜ್ಯತೆ ಅಭಿಜ್ಯತ ಅಭಿಜ್ಯತ ಅಭಿಜ್ಯೇತಾಂ ಅಭಿಜ್ಯಂತ. ಲಂಗ್ ಪ್ರಥಮ ಪುರುಷ ದ್ಯೋಚನ. ಮೂಗುಗಳು ಓಡ್ಕೊಂಡು ತೋರ್ಕೊಂಡು ನಾಸಿಕಾಭ್ಯಾಂ ಪ್ರಾಣ. ನಾಸಿಕಾಭ್ಯಾಂ ಪ್ರಾಣ.
ಗಾಳಿ ಬೀಸಿ ಹೊಡೆದು ಒಳ್ಳೆ ಫ್ಯಾನ್ ಇಟ್ಟಿಗೆ ಹೊಡೆದು ವಿರಾಟ್ ಮುಗಿನ ಗಾಳಿಯಿಂದ ನೀ ಬಿಟ್ರೇನೆ ದೇವನ ಉಸಿರು ಬಿಡ್ತೀಯಾ. ಗಾಳಿ ಎಲ್ಲ ಎಲೆ ಎಲ್ಲ ಇದು ಬಾಳೆ ಪುಸ್ತಕ ಎಲೆ ಎಲ್ಲ ಹಾರತ್ತೆ, ಇದು ಹಾಳೆ ಎಲ್ಲ ಹಾರತ್ತೆ. ಇನ್ನು ಅವನ್ ಬಿಟ್ರೆ ಇನ್ನು ಹೆಂಗಾಗ್ಬೇಡ. ವಿರಾಟ್ ಪುರುಷ ಬೆಟ್ಟಪ್ಪ ಒಂದು ಗಾಳಿಯ ಮೂಗಿಂದ ಸುನಾಮಿ ಬಂದ್ಬಿಡ್ತು. ವಾಯು ಬಂದ್ಬಿಡ್ತು. ನಾಸಿಕದಿಂದ ಪ್ರಾಣ ಎತ್ಕೊಂಡ್ಬಂದಂತೆ ವಾಯು ಪ್ರಾಣಾದ್ವಾಯು ಇತಿ ಸರ್ವತ್ರ ಅಧಿಷ್ಠಾನಂ ಕಾರಣಂ ದೇವತಾ ಚ ಸ್ವಯಂ ಕ್ರಮೇಣ ನಿರ್ಭಿನ್ನಮಿತಿ. ಈ ರೀತಿಯಾಗಿ ಪ್ರಾಣದಿಂದ ವಾಯು ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾ ಎಲ್ಲಾ ಜಾಗಗಳು ಒಂದು ಜಾಗ, ಒಂದು ಕಾರಣ, ಒಂದು ದೇವತೆ, ಮೂರು ಕ್ರಮವಾಗಿ ನೋಡ್ಕೊಂಡು ಬಂದು ಓ ಅಂತ ಯಾವ್ದು ಅಕ್ಷಿಣಿ ಕರ್ಣೋ ತ್ವಕ್ ಹೃದಯ ಅಂತಃಕರಣಾಧಿಷ್ಠಾನಂ. ಕಣ್ಣು ನೋಡ್ಕೊಳ್ಳೋದು, ಕಿವಿ ಚಕ್ಷು ಬಂತು, ಕಿವಿ ಬಂತು, ಶ್ರೋತ ಬಂತು, ತ್ವಕ್ ಬಂತು, ಚರ್ಮ ಬಂತು. ಹೃದಯ ಅಂದ್ರೆ ಅಂತಃಕರಣಕ್ಕೆ ಆಧಾರವಾಗಿರ್ತಕ್ಕಂಥ ಒಂದು ಜಾಗ, ಅದು ತೋರ್ಕೊಂಡು ಅಂತ. ಅಧಿಷ್ಠಾನ ಅಂದ್ರೆ ಆಧಾರ. ಮನಃ ಅಂತಃಕರಣ, ಮನಸ್ಸು ಅನ್ನೋದು ಒಳಗಿನ ಕಾರಣ. ಅಂತ ಒಳಗಿರುವ ಕಾರಣನೇ ಇನ್ಸ್ಟ್ರುಮೆಂಟ್. ಒಳಗಿನ ಕಾರಣ ಏನು ಒಳಗಿದೆ? ಮನಸ್ಸು. ಮನಸ್ಸು ಯಾತಕ್ಕೆ ಒಳಗೆ ಕೊಟ್ಟ ಹೇಳೋ? ಒಳಗಿನ ಹಸಿವು ಗೊತ್ತಾಗಬೇಕಲ್ಲ. ಕಣ್ಣಿಗೆ ಹಸಿವಾಯಿಕೆ ಕಾಣ್ತಾನ. ಹಸಿವು ಬಾಯಿಗೆ ಗೊತ್ತಾಗೋದು ಯಾವುದನ್ನ? ಅದನ್ನ ಮನಸ್ಸು ಕೊಟ್ಟಿದ್ದಕ್ಕೆ ಅದು ಗೊತ್ತಾಯ್ತು. ಮನಸ್ಸನ್ನು ಕೊಡ್ಲಿಲ್ಲ ಅಂತ ಬರೀ ಕಣ್ಣು ಕಿವಿ ಮೂಗು ಬಾಯಿ ಅಷ್ಟೇ ಇದ್ದೆ, ನಿಂಗೆ ಹಸಿವು ಬಾಯಿಗೆ ಗೊತ್ತಾಗ್ತಾನೆ ಇರಲಿಲ್ಲ. ಒಳಗಡೆ ಮನಸ್ಸಿಟ್ಟು ಅದು ನೋಡುತ್ತೆ ಮನಸ್ಸು ಖಾಲಿ ಆಯ್ತು ಅಂತ. ಟ್ಯಾಂಕ್ ಖಾಲಿ ಆಯ್ತು, ಒಳಗೆ ಅನ್ನ ನೀರು ಖಾಲಿ ಆದ ಕೂಡಲೇ ಹೇಳತ್ತೆ ಖಾಲಿ ಆಯ್ತು, ತೊಂಬರಿ ಅಂತ. ಅದಕ್ಕೆ ಅಂತಃಕರಣ. ಭಯ ಆಗಿದ್ ಗೊತ್ತಾಗತ್ತಲ್ಲ. ಭಯ ಗೊತ್ತಾಗತ್ತೆ ನಿನಗೆ, ಸಂತೋಷ ದುಃಖ ಯಾವ್ದು ಗೊತ್ತಾಗಲ್ಲ. ಯಾವ್ದು ಗೊತ್ತಾಗಲ್ಲ ಅದು ಹೇಳ ಗೊತ್ತಾಗಲ್ವಾ? ಮನಸ್ಸು ಅಂತಃಕರಣ ಮಾಡೋದು. ಆಮೇಲೆ ನಾಭಿ ಸರ್ವ ಪ್ರಾಣ ಬಂಧನ ಸ್ಥಾನಂ. ನಾಭಿ ಹೋಗೋದು ಎಲ್ಲಾ ಕೀಲಕ ಅಂದ್ರೆ ಬಿಗಡ ಕೀ. ಆ ರೀತಿ ನಾಭಿಯಲ್ಲೇ ಎಲ್ಲವೂ ಕಟ್ಟಾಕೊಂಡಿದೆ. ಎಲ್ಲಾ ಪ್ರಾಣಿಗಳ ಬಂಧನ ಸ್ಥಾನ ಅಂದ್ರೆ ನಾಭಿಯಲ್ಲಿ ಕಟ್ಟಾಕೋದೆ ಹೋದ್ರೆ ಕೆಳಗೋಗ್ಬಿಡ್ತಿದ್ವು. ಅಪಾನ ಕೆಳಗೆ ಹೋಗ್ಬಿಟ್ಟಿದೆ, ಪ್ರಾಣ ಮೇಲೆ ಹೋಗ್ಬಿಡ್ತಿತ್ತು. ಯಾವುದಕ್ಕೂ ಇದೇ ಇರಲಿಲ್ಲ. ಒಂದು ಕೀ ಪಾಯಿಂಟ್ ಎಲ್ಲ ಕಟ್ಟಾಕೊಂಡಿದ್ದಾರೆ, ಅಲ್ಲಿಂದ ಸೇರ್ಕೊಂಡಿದ್ದಾರೆ. ಅದ್ ಬಿಟ್ಟು ಹೋಗಲ್ಲ. ಎಲ್ಲಾ ಪ್ರಾಣಿಯಲ್ಲ ಪ್ರಾಣಗಳ ಬಂಧನ ಸ್ಥಾನ, ಕಟ್ಟಾಕೊಂಡ ಜಾಗ ನಾಭಿ. ಅಪಾನ ಸಂಯುಕ್ತತ್ವಾದ ಅಪಾನ ಇತಿ ವಾಯುಂದ್ರಿಯ ಮುಚ್ಯತೆ. ನಾಭ್ಯ ಅಪಾನ ಅಂತ ಹೇಳ್ತಿದ್ದ. ಇಲ್ಲಿ ಅಪಾನ ಅಂದ್ರೆ ಬರೀ ನಾಭಿ ಅಲ್ಲ, ಅಪಾನದಿಂದ ಕೂಡಿದ ನಾಭಿ ಅಂದ್ರೆ ವಾಯು ಇಂದ್ರಿಯ ಗುದದ್ವಾರ ಮಾಡ್ತೀವಲ್ಲ, ಆ ಜಾಗವನ್ನು ಇಲ್ಲಿ ನಾಭಿ ಅಂತ ಹೇಳ್ತಾ ಇದೆ ಅಂತ ಹೇಳಿ. ನಾಭಿಯನ್ನು ಅಪಾನವನ್ನು ಗುದದ್ವಾರವನ್ನು ಸೇರಿಸ್ಕೊಂಡು ಹೇಳ್ತಾ ಇದೆ ಅಂತ ತೊಗೊಳ್ಳಿ ಅಂತ. ಈ ನಾಭ್ಯ ಅಪಾನ ಅಂತಿದ್ರೆ ಅಪಾನದ ವ್ಯಾಪಾರ ನಮ್ಗೆ ಗೊತ್ತಾಗೋದಿಲ್ಲೇ ಗುದದ್ವಾರದಲ್ಲಿ. ಅಲ್ಲ ಪಾಯು ಇಂದ್ರಿಯ, ಪಾಯು ಸೇರಿಸುವ ಆ ಇಂದ್ರಿಯಕ್ಕೆ. ಯಾವ ಇಂದ್ರಿಯಕ್ಕೆ? ಗುದದ್ವಾರಕ್ಕೆ. ಆಯ್ತನಾ? ಅಧಿಷ್ಠಾತ್ರಿ ದೇವತಾ ಮೃತ್ಯು. ಆ ಪಾಯು ಇಂದ್ರಿಯಕ್ಕೆ ಅಥವಾ ಗುದದ್ವಾರಕ್ಕೆ. ಪಾಯು ಇಂದ್ರಿಯ ಅಲ್ಲ, ಪಾಯು ಸ್ಥಾನ. ಗುದದ್ವಾರ ಪಾಯು ಸ್ಥಾನ. ಅದಕ್ಕೆ ಅಧಿಷ್ಠಾತ್ರಿ ದೇವತೆಯ ಒಂದು ಮೃತ್ಯು, ಮರಣ ಬರೋದು ಅಲ್ಲಿಂದ ಬೇಗ. ಅದು ಸರಿ ಇಲ್ಲ ಅಂತಂದ್ರೆ ಇನ್ನು ಹೆಚ್ಚಿಗೆ ದಿವಸ ಇಲ್ಲ. ಯಾಕೋ ಮೋಷನ್ನೇ ಆಗಲ್ಲ, ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಹೊಟ್ಟಾಕವನು ಸಾಯ್ತಾನೆ. ಮೂರಾಗ್ಬೇಕಂತೆ. ಚೆನ್ನಾಗಿ ನಿದ್ದೆ ಬರಬೇಕು, ಚೆನ್ನಾಗಿ ಹಸಿವು ಆಗ್ಬೇಕು, ಚೆನ್ನಾಗಿ ಒಂಟು ಮಾಡ್ಬೇಕು. ಒಂಟು ಸರಿಯಾಗಿ ಆಗ್ತಿದೆ, ಚೆನ್ನಾಗಿ ನಿದ್ದೆ ಬರುತ್ತೆ, ಹಸಿವು ಆಗತ್ತೆ ಅಂದ್ರೆ ನೀನು ಡಾಕ್ಟರ್ ಹೋಗ್ಬೇಡ. ಹೇಳಿ ಏನಾದ್ರು ಹೇಳಿ, ನಾವೇನು ಆಚಾರ ನೋಡ್ಬೇಕಾಗಿಲ್ಲ. ನೋಡ್ತಾರಲ್ಲ ಒಲಿಂಪಿಕಲ್ಲಿ ಆಚಾರ ಯಥಾ ಅನ್ಯತ್ರ, ಹೇಗೆ ಬೇರೆ ಕಡೆಯಲ್ಲಿ ತಥಾ ಶಿಷ್ಟಂ ನಿರಭಿಜ್ಯತ ಭಜನೇಂದ್ರಿಯ ಸ್ಥಾನಂ. ಬೇರೆ ಬೇರೆ ಕಡೆ ಹೇಗೆ ಅದಾದ್ರು ಹೊಡ್ಕೊಂಡು ತೋರ್ಕೊಳ್ತು, ಅದೇ ರೀತಿ ಶಿಷ್ಟಾನ ಮೂತ್ರ ಸ್ಥಾನ ತೋರ್ಕೊಳ್ತು. ಭಜನೇಂದ್ರಿಯ ಸ್ಥಾನ ಉತ್ಪತ್ತಿಯನ್ನು ಉಂಟು ಮಾಡುವ ಸ್ಥಾನ. ಅದನ್ನ ಇದು
ತದ್ವಾರ ಅಂದು ಅದೇ, ಉತ್ಪತ್ತಿ ಬಾಳು ಜಾಗ ಅಂದು ಅದೇ. ಇಂದ್ರಿಯಂ ರೇತಃ ರೇತೋ ವಿಸರ್ಗಾರ್ಥತ್ವಾತ್ ಸಾ ರೇತಸಾ ಉಚ್ಯತೆ. ಅಲ್ಲಿ ಇಂದ್ರಿಯ ಯಾವುದಿಂದ ರೇತಸ್ಸೆ, ರೇತೋ ವಿಸರ್ಗಕ್ಕಾಗಿರೋ ಕಾರಣವಾಗಿರ್ತಕ್ಕಂಥ ಇಂದ್ರಿಯವಾದ್ರಿಂದ ಅದನ್ನು ರೇತಸ್ಸಿನೊಡನೆ ಸೇರಿಸ್ಕೊಂಡು ಶಿಷ್ಟಂದಿನ ಬೀಜಕ ಅಂತ ಹೇಳ್ತಾ ಇದೆ. ಮತ್ತಂತ ಆ ರೇತಸ್ಸಿಂದ ಏನಾಯ್ತು, ರೇತಸ ಆಪಹ, ರೇತಸ ಆಪಹ. ಅವನು ವಿರಾಟ್ ರೇತಸ್ಸಿನಿಂದ ಎಲ್ಲ ನೀರು ಬಂದು ಅಂತ ಈ ರೀತಿ ವ್ಯಾಖ್ಯಾನ ಆಯ್ತು. ಈಗ ತಾ ಏತಾ ದೇವತಾ ಸೃಷ್ಟಾಃ ತಾ ಏತಾ ದೇವತಾ ಸೃಷ್ಟಾಃ ತಸ್ಮಿನ್ ಮಹಚ್ಚರ್ಣವೇ ಪ್ರಾಪತನ್ ತಸ್ಮಿನ್ ಮಹಚ್ಚರ್ಣವೇ ಪ್ರಾಪತನ್ ತಮ್ ಅಶನಾಯ ಪಿಪಾಸಾಭ್ಯಾಮ್ ಅನ್ವವಾರ್ಚತ್ ತಾಯೇನಮಬ್ರುವನ್ ಆಯತನನ್ನ ಪ್ರಜಾನೀಹೀತಿ ವದಾಮೀತಿ. ಅಸ್ಮಿನ್ ಮಹಚ್ಚರ್ಣವೇ ಪ್ರಾಪತನ್ ತಮನಾಯ ಪಿಪಾಸಾಭ್ಯಾಮನ್ವವಾರ್ಚತ್ ತಾ ಏನಮಬ್ರುವನ್ ಆಯತನನ್ನಃ ಪ್ರಜಾನೀಹಿ ಯಸ್ಮಿನ್ ಪ್ರತಿಷ್ಠಿತಾ ಅನ್ನವದಾಮೇತಿ. ತಾಃ ಇಲ್ಲಿ ಅಬ್ರವಮಲೆ ಅಬ್ರುವನ್ ಸರಿಯ ಅಬ್ರುವನ್ ಆಗುತ್ತೆ. ಅಲ್ಲಿ ಅಬ್ರವಂ ಅನ್ನೋದು ಅಬ್ರವೀತನಿಗೆ ಲಂಗ್ ಉತ್ತಪುರುಷ ಅಬ್ರವಂ. ಇಲ್ಲಿ ಅಬ್ರುವನ್ ಅನ್ನೋದು ಶತ್ರುಪ್ರತ್ಯಯ. ಅದು ಅಬ್ರವಂ ಅಬ್ರುವಂ ಇಲ್ಲ. ಅಲ್ಲ, ಅಬ್ರುವಂ ಅಬ್ರುವನ್ ವಿಬ್ರುವನ್ ಅಬ್ರವಂ ಅಬ್ರುವಂ ಎರಡು ರೂಪ ಉಂಟು ಅಲ್ಲಿ. ಹೌದು, ಲಕಾರವೇ ಬೇರೆ ಇದು. ಈಗ ಅಬ್ರುವನ್ ಅನ್ನೋದು ಅಬ್ರವೀತ ಬ್ರೂತಾಂ ಅಬ್ರುವನ್ ಇದು ಪ್ರಥಮ ಪುರುಷ ಬಹುಶಃ, ಅದು ಉತ್ತಮ ಪುರುಷ. ಇದು ವಚನವೇ ಬೇರೆ. ತಾಃ ಏತಾಃ ದೇವತಾಃ ಸೃಷ್ಟಾಃ ಅಸ್ಮಿನ್ ಮಹತಿ ಅರ್ಣವೇ ಪ್ರಾಪತನ್ ತಂ ಅಶನಾಯ ಪಿಪಾಸಾಭ್ಯಾಂ ಅನ್ವವಾರ್ಜತ್ ತಾಃ ಏನಂ ಅಬ್ರುವನ್ ನಃ ಆಯತನಂ ನಃ ಪ್ರಜಾನೀಹಿ ಯಸ್ಮಿನ್ ಪ್ರತಿಷ್ಠಿತಾಃ ಅನ್ನಂ ಅದಾಮ ಇತಿ. ಈ ದೇವತೆಗಳು ಎಂತಹ ದೇವತೆಗಳು? ಸೃಷ್ಟಾಹ, ಬ್ರಹ್ಮನಿಂದ ಸೃಷ್ಟವಾದವರು. ಅಥವಾ ವಿರಾಟ್ ಪುರುಷನ ಅವಯವದಿಂದ ಉಂಟಾದಂತಹ ಅಜ್ಞಾದಿ ದೇವತೆಗಳು ಈ ಮಹತ್ಯ ದೊಡ್ಡ ಸಾಗರ. ಯಾವ ಸಾಗರ? ಸಂಸಾರ ಸಾಗರ. ಸಂಸಾರ ಸಾಗರದಲ್ಲಿ ಪ್ರಾಪತನ್ ಬಿದ್ದಿರುವುದು ಪತಿತವತ್ಯ, ಪತಿತರಾಗ್ಬಿಟ್ರು ಅವರು. ಸಂಸಾರ ಸಾಗರ ಅವ್ರು ಬಿದ್ದುಬಿಟ್ರು, ಪತಿತರಾಗ್ಬಿಟ್ರು ಅಂತ ಅವರು ತನ್ನ ಸ್ವರೂಪದಿಂದ ಜಾರಿಬಿಟ್ರು. ಅಗ್ನಿಯು ಕೂಡ ಹಸಿವು ಬಾಯಾರಿಕೆ. ಹಸಿವು ಬಾಯಾರಿಕೆ ಬಂದ್ರೆ ಸಂಸಾರವೇ. ಶೋಕಮೋಹ ಸಂಸಾರ, ಜನ್ಮ ಮರಣ ಸಂಸಾರ. ಎಲ್ಲ ದೇವತೆಗಳಿಗೂ ಯಾವ್ಯಾರೋ ಜನ್ಮ ಮರಣ, ಹಸಿವು ಬಾಯಾರಿಕೆ, ಶೋಕ, ಮೋಹ. ಇದು 6 ಊರ್ಮಿ. ಊರ್ಮಿನ ಅಲೆ. ಸಮುದ್ರ ಹೇಗೆ ಅಲೆ ಬರ್ತಾನೇ ಇರುತ್ತೋ ಇದು ಬರ್ತಾನೇ ಇರುತ್ತೆ. ಈ ಎಲ್ಲಾ ಅಜ್ಞಾದಿ ದೇವತೆಗಳು ಈ ಸಂಸಾರವೆಂಬ ಅರ್ಣವ ಅಂದ್ರೆ ಸಾಗರದಲ್ಲಿ ಬಿದ್ದರು. ಸಾಗರದಲ್ಲಿ ಬಿದ್ದೆ, ಸಾಗರದಲ್ಲಿ ಮೊಟ್ಲೆ ಯಾವುದು, ಅಲೆ ಯಾವುದು ಎಲ್ಲ ಹೇಳ್ಬೇಕಲ್ಲ. ಭಾಷಿಕರು ಅಷ್ಟಕ್ಕೂ ರೂಪಕ ಕೊಡ್ತಾರೆ. ಅವನು ತಮ್ ಅಂದ್ರೆ ಅಶನಾಯ ಪಿಪಾಸಾಭ್ಯಾಂ. ತಮ್ ಅಂದ್ರೆ ಆ ಇದನ್ನ ಉಂಟಾಗದ್ದೇ ಸ್ಥಾನಕಣ ದೇವತೆ ಆಗುವುದು ಆ ವಿರಾಟ್ ಪುರುಷನ. ಪುರುಷನನ್ನ ನೋಡ್ರೆ ಸ್ಥಾನ ಕಾರಣ ದೇವತೋತ್ಪತ್ತಿ ಬೀಜಭೂತಂ ಪುರುಷಂ ಪ್ರಥಮೋತ್ಪಾದಿತಂ ಪಿಂಡಮಾತ್ಮಾನಂ. ವಿರಾಟ್ ಪುರುಷನನ್ನ ತಮ್ಮನ್ನ ಪಿಂಡಾತ್ಮ ವಿರಾಟ್ ಪುರುಷನ ಅಂತ ಅರ್ಥ. ತಮ್ ಪುರುಷ ತಮ್ ಶಬ್ದಕ್ಕೆ ಏಕವಚನ. ವಿರಾಜಂ ವಿರಾಟ್ ಪುರುಷಂ. ಆ ವಿರಾಟ್ ಪುರುಷನನ್ನ ಅಶನಾಪಿಪಾಸಾಭ್ಯಾಂ ಹಸಿವು ಬಾಯಾರಿಕೆಯನ್ನು 2 ಗುಣಗಳಿಂದ ಕೂಡಿಸಿಬಿಟ್ಟ. ಅನ್ವವಾರ್ಜತ ಅನು ಅವ ರಜಗತಿ ಸ್ಥಾನ ಅರ್ಜನೋಪಾರ್ಜನೇಶು. ರಜಗತಿ ಸ್ಥಾನ ಆರ್ಜನೋಪಾರ್ಜನೇಶು ಧಾತು. ರಜತಿ ಆರ್ಜತ್ ಅನ್ನು ಅವ ಆರ್ಜತ್ ಅನ್ವವಾರ್ಜತ್. ಕೂಡಿಸಿಬಿಟ್ಟ, ಸೇರಿಸಿಬಿಟ್ಟ, ಹೊಂದಿಸಿಬಿಟ್ಟ.
ಆವಾಗ ಅವರೆಲ್ಲರೂ ತಾ ಏನಮಬ್ರುವನ್ ಆ ದೇವತೆಗಳು ಈ ಪರಮಾತ್ಮನ ಕುರಿತು ಹೇಳಿದ್ರಂತೆ, ಅಪ್ಪ ಸ್ವಾಮಿ ನಮ್ಗೊಂದು ಜಾಗ ಗೊತ್ತು ಮಾಡಯ್ಯ, ನಾವು ಹಸಿವನ್ ಬಾಯಕ್ಕೆ ಕೊಟ್ಬಿಟ್ಟಿಯಲ್ಲ, ನಾವೀಗ ಎಲ್ಲಿರ್ಬೇಕು ಅಂತ. ಲೇ ಎಲ್ಲಿಂದ ಬಂದು ಅಲ್ಲಲ್ಲೇ ಇರೋ ನೀವು, ಯಾಕೆ ಹೊರಗೆ ಬಂದ್ರಿ ಅಂತ. ಅವ್ರೇನ್ ಮಾಡ್ಬಿಟ್ರು, ಬಾಯಿ ಹೊಡ್ಕೊಂಡ್ಬಿಡ್ತಲ್ಲ, ಕರ್ಣ ಉಂಟಾಯ್ತಲ್ಲ ಇವಾಗಿಂದ್ಯಾ, ಅಗ್ನಿ ಹಾರ್ಬಿಟ್ಟು ಹೊರಗೆ ಬಿಡ್ಬಿಟ್ಟ. ಹಾಗೆ ಕಣ್ ಬಿಟ್ಕೊಂಡ್ಬಿಟ್ಟ ಅಕ್ಷಿಣಿ, ಆಮೇಲೆ ಚಕ್ಷುಸ್ಸು, ಆದಿತ್ಯ ಹೊರಗೆ ಬಂದ್ಬಿಟ್ಟ. ಎಲ್ಲ ಹೊರಗೆ ಬಂದ್ಬಿಟ್ರು. ಯಾಕ್ರ ಹೊರಗೆ ಬಂದ್ರೆ ನೀವು, ನಿಮ್ ಜಾಗಕ್ಕೆ ಹೋಗ್ರೋ, ಅಲ್ಲಿ ಕೂತ್ಕೊಳ್ರೋ ಅಂತ ಹೇಳ್ಬಿಟ್ಟು ತಾಯಿಯ ನಮ್ಮೊಬ್ಬರು ಆಯತನ್ನ ಪ್ರಜಾನೀಹಿ ಅಂದ್ರು. ಆ ದೇವತೆಗಳು ಈ ಪರಮಾತ್ಮ ಅಂತ ಹೇಳಿದ್ರು, ನಮ್ಗೊಂದು ಜಾಗ ಗೊತ್ತು ಮಾಡಯ್ಯ, ಊಟ ಮಾಡೋಕ್ಕೆ ತಿನ್ನಕ್ಕೆ. ಯಸ್ಮಿನ್ ಪ್ರತಿಷ್ಠಿತ, ಎಲ್ಲಿದ್ದವರಾಗಿ ನಾವು ಊಟ ಮಾಡುವವರಾಗುತ್ತೇವೋ, ತಿನ್ನುವರಾಗುತ್ತೇವೋ, ನಮ್ಮ ಹಸಿವು ಬಾಯಾರಿಕೆಯನ್ನು ಕಲ್ಕೊಳ್ತೀವೋ ಅಂತ ಒಂದು ಜಾಗ ಗೊತ್ತು ಮಾಡಯ್ಯ ಅಂತ ಹೇಳಿ ಪರಮಾತ್ಮನ ಹತ್ರ ಎಲ್ಲಾ ವಾಗಾದಿ ದೇವತೆಗಳು, ಅಗ್ನಾದಿ ದೇವತೆಗಳು ಪ್ರಾರ್ಥನೆ ಮಾಡ್ಕೊಂಡ್ರು, ರಿಕ್ವೆಸ್ಟ್ ಮಾಡುವ. ಸರಿ, ನಿಮ್ಮಿಂದ ಯಾಕೆ ಹೋಗ್ರಿ, ಅಷ್ಟೇ ಯಾಕೆ ಬರಕ್ ಹೇಳಿ, ನಿಮ್ಮನ್ನ ಯಾಕೆ ಬಂದ್ರಿ ಅಂತಂದ. ಹೌದಾ ಅಂದು. ಮತ್ತೆ ಅಗ್ಗಿರ್ವಾಗ್ ಭೂತ ಆಯ್ತು ಚಕ್ರ ಭೂತ ಮತ್ತೆ ಎಲ್ಲ ಬರು ಮಗನ ಸೇರ್ಕೊಂಡ್ರು. ಅಲ್ಲಿ 4ನೇ ಮಂತ್ರ. ತಾ ಏತಾಹ ಅಜ್ಞಾದಯೋ ದೇವತಾಃ ಲೋಕಪಾಲತ್ವೇನ ಸಂಕಲ್ಪ್ಯ ಸೃಷ್ಟಾಃ ಈಶ್ವರೇಣ ತಸ್ಮಿನ್ ಸಂಸಾರಾಂಡವೇ ಸಂಸಾರ ಸಮುದ್ರೇ ಮಹತಿ ಅವಿದ್ಯಾ ಕಾಮಕರ್ಮ ಪ್ರಭವ ಉತ್ಖೋದಕೆ ತೀವ್ರ ರೋಗ ಜರ ಮೃತ್ಯು ಮಹಾಗ್ರಾಹೇ ಅನಾದು ಅನಂತೆ ಅಪಾರೇ ಜರಾಲಂಬೆ ವಿಷಯೇಂದ್ರಿಯ ಜನಿತ ಸುಖಲವ ಲಕ್ಷಣ ವಿಶ್ರಾಮೆ ಪಂಚೇಂದ್ರಿಯಾರ್ಥ ತೃಣ್ಮಾರುತ ಉಕ್ಷೋಭೋತ್ಥಿತ ಅನರ್ಥ ಶತ ಮುಹೋರ್ಮೌ ಮಹಾರೌರವಾದಿ ಅನೇಕ ನಿರಯಗತ ಹಾಹೇತ್ಯಾದಿ ಕೂಜಿತ ಆಕ್ರೋಶನ ಉದ್ಭೂತ ಮಹಾರವೇ ಸತ್ಯ ಆರ್ಜವ ದಾನ ದಯಾ ಹಿಂಸಾ ಅಹಿಂಸಾ ಶಮದಮ ಧೃತಿ ಆತ್ಮ ಧೃತ್ಯಾದಿ ಆತ್ಮಗುಣ ಪಾಥೇಯ ಪೂರ್ಣ ಜ್ಞಾನೋಡುಪೇ ಸತ್ಸಂಗ ಸರ್ವತ್ಯಾಗ ಮಾರ್ಗೇ ಮೋಕ್ಷ ತೀರೆ ಏತಸ್ಮಿನ್ ಮಹತಿ ಅರ್ಣವೇ ಪ್ರಾಪತನ್ ಪತಿತವತ್ಯಃ. ಆ ಈ ಅಜ್ಞಾನಿ ದೇವತೆಗಳು ಇಂಥವ್ರವರು ಲೋಕಪಾಲರು ಅಂತ ಹೇಳಿ ಸೃಷ್ಟರಾದವರು. ಪೂರ್ವಕ್ಕೆ ಯಾರ? ಇಂದ್ರ. ಅಗ್ನಿಯಕ್ಕೆ ಅಗ್ನಿ, ಯಮ, ಮಲ ನೈಋತ್ಯ, ವರುಣ, ವಾಯು, ಕುಬೇರ ಈಶಾನ. ಅಗ್ನಿ ಇಲ್ಲೇ, ಅಗ್ನಿ ಅಲ್ಲೇ, ಅಗ್ನಿ ಎಲ್ಲಿ ಬರುತ್ತೆ? ಈ ಮೂಲೆ ಇದೆಲ್ಲ ಪೂರ್ವ ಇದು. ಲೋಕಪಾಲನಾಗಿ ಸೃಷ್ಟರಾಗಿರ್ತಕ್ಕಂತಹ ಅಜ್ಞಾನಿ ದೇವತೆಗಳು ಈಶ್ವರ ಸಂಕಲ್ಪ ಸೃಷ್ಟರಾದ್ರಲ್ಲ, ಅವರೆಲ್ಲರೂ ಈ ಸಂಸಾರವೆಂಬ ಮಹಾರ್ಣವ ದೊಡ್ಡ ಸಾಗರದಲ್ಲಿ, ಸಂಸಾರವೆಂಬ ಸಮುದ್ರದಲ್ಲಿ ಮಹತಿ, ಅದು ಎಷ್ಟು ದೊಡ್ಡ ಸಂಸಾರ ಸಾಗರ ಅಂದ್ರೆ, ಈ ಸಾಗರಕ್ಕಾದ್ರೂ ಎಲ್ಲೋ ಒಂದು ದ್ವೀಪ ಸಿಗುತ್ತನ. ಈ ಸಂಸಾರ ಸಾಗರಕ್ಕೆ ಎಷ್ಟು ಈಜಿದ್ರು ಮುಗಿಯೋದಲ್ಲ, ಇದಾಗ ತುದಿ ಇಲ್ಲ. ಇದಕ್ಕೆ ನೀರು ಯಾವುದು? ಈ ಸಂಸಾರ ಸಾಗರ ನೀರು ಯಾವುದು ಅಂತ ಹೇಳಿದ್ರೆ, ಅವಿದ್ಯಾ ಕಾಮ ಕರ್ಮದಿಂದುಂಟಾದ ದುಃಖ ಅನ್ನುವಂತ ನೀರು. ಬರೀ ದುಃಖವೇ, ದುಃಖ ಅನ್ನುವ ಸಾಗರ, ದುಃಖ ಸಾಗರ. ದುಃಖ ಸಾಗರ ಹೇಗ್ ಬಂತೋ, ಅವಿದ್ಯಾ ಕಾಮ ಕರ್ಮದಿಂದ ಉಂಟಾದ ದುಃಖ, ಆ ದುಃಖವೆಂಬ ನೀರಿರುವಂತಹ ಸಾಗರ. ಆಮೇಲೆ ಇಲ್ಲಿ ಮೊಸಳೆ ಯಾವುದು? ತೀವ್ರವಾದ ರೋಗ ಮತ್ತು ಮುಪ್ಪು ಮರಣ ಅನ್ನುವಂತ ದೊಡ್ಡ ದೊಡ್ಡ ಮೊಸಳೆ ಅವು ಕೂತ್ಕೊಂಡಿದೆ ಈ ಸಂಸಾರ ಸಾಗರದಲ್ಲಿ. ಶಾರ್ಕ್ ಮೀನು, ಕ್ರೊಕೊಡೈಲು ಇದೆಲ್ಲ ಬೆಳೆಸ್ಬೇಕಲ್ಲ, ದೊಡ್ಡ ದೊಡ್ಡದು.
ತೀವ್ರವಾದ ರೋಗ, ಜರ, ಮೃತ್ಯು ಇವುಗಳೇ ದೊಡ್ಡ ದೊಡ್ಡ ಮೊಸಳೆಗಳಂತೆ. ಮತ್ತೆ ಇದಕ್ಕೆ ಆದಿ ಇಲ್ಲ, ಎಲ್ಲಿಂದ ಶುರು ಆಯ್ತು ಗೊತ್ತಿಲ್ಲ, ಅನಂತ ಕೊನೆ ಗೊತ್ತಿಲ್ಲ, ಅಪಾರ ದಡವೇ ಇಲ್ಲ, ನಿರಾಲಂಬ ಇದಕ್ಕೆ ಆಧಾರವೇ ಇಲ್ಲ, ತೋರಿಕೆ. ಮತ್ತು ವಿಷಯ ಮತ್ತು ಇಂದ್ರಿಯ ಇವುಗಳಿಂದ ಉಂಟಾದ ಒಂದು ಸುಖ ಲಾಭ ಆಗುತ್ತೆ. ತಕ್ಕ ತುಂಬಾ ಚೆನ್ನಾಗಿದೆ ಈ ಸೀನರಿ, ತುಂಬಾ ಚೆನ್ನಾಗಿದೆ ಈ ಸಂಗೀತ, ತುಂಬಾ ಚೆನ್ನಾಗಿದೆ ಈ ಸ್ವೀಟು ಅಂತೇಳಿ ತಕ್ಕ ಸಣ್ಣ 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 ಆನಂದ ಆಗುತ್ತಲ್ಲ, ಆ ಆನಂದ ವಿಶ್ರಾಂತಿ ಜಾಗ. ಸಣ್ಣ ಸಣ್ಣ ಬಂಡೆ ಮಧ್ಯದಲ್ಲಿ ಆ ಸಂಸಾರ ಸಾಗರದಲ್ಲಿ ಈಜಿ ಸುಸ್ತಾದ್ರೆ ಮಧ್ಯ ಮಧ್ಯೆ ಸಣ್ಣ ಸಣ್ಣ ಬಂಡೆ ಯಾವ್ದಂದ್ರೆ ಈ ಸುಖ ಲಾಭಗಳ. ಸಣ್ಣ ಪುಟ್ಟ ಮಕ್ಕಳ ಜೊತೆ ಆಟ ಆಡೋದು, ಸಿನಿಮಾ ನೋಡೋದು, ಸಂಗೀತ ಹೇಳೋದು, ತಿನ್ನೋದು, ಮಾಡೋದು ಇತ್ಯಾದಿಗಳಿಂದ ಆಗುವ ಆನಂದ ಇದೆಯಲ್ಲ, ಈ ಸುಖ ಲಾಭದಿಂದ ಕೂಡಿದ ವಿಶ್ರಾಮ ಸ್ಥಾನ. ವಿಶ್ರಾಂತಿ ಜಾಗ ಬೇಕಲ್ಲ ಅಲ್ಲ ಸಮುದ್ರದಲ್ಲಿ. ಆಮೇಲೆ ಪಂಚೇಂದ್ರಿಯಗಳ ಅರ್ಥಾದ ವಿಷಯ, ಅದರಲ್ಲಿರ್ತಕ್ಕಂಥ ಆಸೆ, ಅದೇ ಗಾಳಿ. ಆ ಗಾಳಿಯಿಂದ ವಿಕ್ಷೋಭ, ಸುನಾಮಿ ಎದ್ದಿದೆ, ದೊಡ್ಡದು. ಅದರಿಂದ ಇದು ಅನರ್ಥ ಶತ, ಒಂದಲ್ಲ ಎರಡಲ್ಲ ಶತ ಅನರ್ಥ, ನೂರಾರು ಅನರ್ಥಗಳೆಂಬ ದೊಡ್ಡ ದೊಡ್ಡ ಅಲೆಗಳು ಯಾವ್ದು ಹೇಳೋ, ದೊಡ್ಡ ದೊಡ್ಡ ಅನರ್ಥ. ಎಲ್ಲರೂ ಇರ್ತಾರೆ, ಕೇಳ್ಕೊಳ್ಳಲ್ಲ. ಅರ್ಥನೇನೋ ವಿಷಯ, ಅವುಗಳಿರುವ ಆಸೆ, ಅದೇ ಗಾಳಿ. ಗಾಳಿನ ಎದ್ಕೊಂಡದ್ದು ಯಾವುದೋ ಅಲೆ, ದೊಡ್ಡ ಆ ಅನರ್ಥ ಶತಗಳೆಂಬ ಅಲೆಗಳಿಂದ ಕೂಡಿಕೊಂಡಿರುವಂತಹ ಸಂಸಾರ ಸಾಗರ. ಈ ಸಂಸಾರ ಸಾಗರಕ್ಕೆ ಅನರ್ಥ ಶತಗಳೇ ದೊಡ್ಡ ಅಲೆಗಳು. ಇಲ್ಲಿ ಇದಾಗುತ್ತಲ್ಲ ಸಮುದ್ರದಲ್ಲಿ, ಇಲ್ಲಿ ಯಾವುದು ಶಬ್ದ? ರೌರವ, ಮಹಾರೌರವಾದಿ ಅನೇಕ ನಿರಯಾನ ನರಕ. ಅಲ್ಲಿರ್ತಕ್ಕಂತಹ ಜನರು ಅಯ್ಯೋ ಸತ್ತೆ ಬಿಡೋ ಅಂತ ಕಿಚ್ಕೋತಾರೆ. ಆ ಯಮದೂತರು ಆ ಕೋಲಿಗೆ ತುದಿಗೆ ಬಾಕು ಇಟ್ಟು ಇನ್ನು ಚುಚ್ಚಾರೆ, ಸತ್ಯಗಳೋ ಅಂತಾರೆ. ಆಮೇಲೆ ಅಪ್ಪದ ಹಿಡಿದ್ರೆ ಕಸಿ ಹೊಡೆದು ಚಾವಟಿ ಹೊಡೆದು ಅಯ್ಯಯ್ಯೋ ಕಿಚ್ಕೋತಾರೆ. ಇತ್ಯಾದಿ ಅಯ್ಯೋ ಈ ರೀತಿಯಾಗಿ ಕೂಜಿತ, ಕಿಚ್ಕೊಂಡ, ಆಕ್ರೋಶ, ಬಬ್ಬೆ ಇಟ್ಟ, ಇದರಿಂದ ಉದ್ಯತ ಎದ್ದುಕೊಂಡಂತ ಮಹಾರವ ದೊಡ್ಡ ಅಲ್ಲೋಲ ಕಲ್ಲೋಲ. ಸಮುದ್ರ ತುಂಬಾ ಶಬ್ದ ಆಗಲ್ವನಾ? ಇಲ್ಲಿ ಶಬ್ದ ಯಾವ್ದು ಇದೆ. ಇನ್ನು ಇಲ್ಲಿ ಒಂದು ದಾರಿ ಬುತ್ತಿ ಉಂಟು. ದಾರಿ ಬುತ್ತಿ ಯಾವುದು? ಸತ್ಯ, ರುಜುತ್ವ, ದಾನ, ದಯೆ, ಅಹಿಂಸಾ, ಶಮದಮ, ಧೃತಿ ಮುಂತಾದ ಆತ್ಮಗುಣ ಅಂದ್ರೆ ಅಂತಃಕರಣ ಗುಣ. ಅದೇ ಪಾಥೇಯ ಅಂದ್ರೆ ದಾರಿ ಬುತ್ತಿ. ಅದರ ಅಪೂರ್ಣ ಜ್ಞಾನ, ಆತ್ಮಜ್ಞಾನ. ಅದರಿಂದ ತುಂಬ ಹೋಗಿರುವಂತಹ ದೋಣಿಯನ್ನು ಇಟ್ಟಿದ್ದಾರೆ ಬಲವಾಗಿ. ಆ ದೋಣಿ ಇಟ್ಟಿದ್ದಾರೆ. ಆ ದೋಣಿ ಹತ್ತಿದವರು ಬಚಾವಾಗ್ತಾರೆ. ದೋಣಿಯನ್ನು ಯಾರು ದೂರ ಬಿಟ್ಟು ಈಚ್ತಾ ಇರ್ತಾರೆ. ಆ ಈಜಿದೆ, ಎಷ್ಟು ಈಜಿದ್ರು ಕೈ ಸೋತಾಗುತ್ತೆ ಹೊರತು ಒಳಗಡೆಯಿಂದ ಮೊಟ್ಟೆ ಎಳ್ತಾ ಇರತ್ತೆ. ಆ ತಿಮಿಂಗಿಲೆ ಎಳೆಯುತ್ತೆ. ಅಯ್ಯೋ ಬಿಡು ಪಡ್ಕೊಳ್ತಾರೆ, ಮತ್ತೆ ಈಜ್ತಾರೆ. ಅದು ಬಿಡಲ್ಲ, ಮತ್ತೆ ಹೊಡ್ಕೊಂಡು ಬರ್ತಾರೆ. ಈ ಒಂದು ಇದರಿಂದ ಪೂರ್ಣವಾದ ತುಂಬೋಗಿರ ದಾರಿ ಬುತ್ತಿನ ತುಂಬೋಗಿರುವಂತಹ ಒಂದು ಜ್ಞಾನ ಉಡುಪೆ, ಜ್ಞಾನವೆಂಬ ದೋಣಿ. ಜ್ಞಾನ ಅನ್ನುವಂಥ ದೋಣಿ ಬಿಟ್ಟಿದ್ದಾನೆ. ಆ ಜ್ಞಾನವೆಂಬ ದೋಣಿಯಲ್ಲಿ ಏನಿದೆ ಗೊತ್ತಾ? ಬುತ್ತಿ ಇದೆ. ಬುತ್ತಿ ಏನ್ ಗೊತ್ತಾ? ಸತ್ಯ, ಆರ್ಜವ, ಅಹಿಂಸಾ, ಶಮ, ದಮ, ದಯ ಇತ್ಯಾದಿ ಬುತ್ತಿಯಿಂದ ತುಂಬಿದ್ದಾಗಿರತಕ್ಕಂತಹ ಒಂದು ಬುತ್ತಿದು ಜ್ಞಾನ. ಪಾಥೇಯ ಅಂದ್ರೆ ಇದು ಪಥ್ಯಜನ. ಪಾಥೇಯ ಅಂದ್ರೆ ದಾರಿ ಬುತ್ತಿ, ಪಥ್ಯಜನವೇ ಪಾಥೇಯ. ಅದರಿಂದ ಪೂರ್ವ ತುಂಬ ಹೋಗಿರುವ ಜ್ಞಾನವೆಂಬ ಉಡುಪ ಅಂದ್ರೆ ದೋಣಿ, ಬೋಟು. ಜ್ಞಾನವೆಂಬ ದೋಣಿ ಬಿಟ್ಟಿದ್ದಾನೆ. ಇನ್ನು ಈ ಮಾರ್ಗ ಯಾವುದು? ರೂಟು ಸತ್ಸಂಗ, ಸರ್ವತ್ಯಾಗ. ಇದೇ ಮಾರ್ಗ. ಸತ್ಸಂಗ ಮಾಡ್ಬೇಕು, ಸರ್ವತ್ಯಾಗ ಮಾಡ್ಬೇಕು. ಮನೆ ಬಿಡ್ಬೇಕು. ಮನೇಲಿ ಇದ್ರೆ ಆಗಲ್ಲ. ಮನೆ ಬಿಟ್ಟು ಗಂಗೋತ್ರಿಗೆ ಹೋಗ್ಬೇಕು. ಗಂಗೋತ್ರಿ ಜ್ಞಾನ ಆಗತ್ತೆ. ನೀನ್ ಮನೆಯಲ್ಲಿ ಕೂತ್ಕೊಂಡ್ರೆ ಅದು ಜಿಗದ ಲೀಚರು ದರಿದ್ರ ಅಂಟ್ಕೊಳತ್ತೆ. ಸತ್ಸಂಗ ಮಾಡ್ಕೋಬೇಕು, ಸರ್ವತ್ಯಾಗ ಮಾಡ್ಬೇಕು. ಮನೆ ಬಿಟ್ಟು ಹೋಗ್ಬೇಕು. ಕೇರ ಫುಟ್ಪಾತ್ ಇರ್ಬೇಕು. ಕೇರ ಫುಟ್ಪಾತ್ ಆದ್ರೆ ಭಗವಂತ ಹಿಡ್ಕೊಂಡ್ಬಿಡ್ತಾನೆ. ನೀನೇನುವರೆಗೂ ಅವ್ನು ಬರಲ್ಲ. ನಂದು ಅಂತ ಇಟ್ಕೊಂಡ್ರೆ ನನ್ನ ಮನೆ ನಾನು ಊಟ ನೋಡ್ಕೊಳ್ತಾ ಇದ್ದೀರ, ನೋಡ್ಕೊ. ಅವ್ನು ಭಗವಂತನಿಗೆ ತುಂಬಾ ಜವಾಬ್ದಾರಿ ಕಮ್ಮಿ ಮಾಡಿದೀವಿ. ಪಾಪ ಅವನಿಗೆ ಎಲ್ಲರೂ ಅವ್ನು ನೋಡ್ಕೋಬೇಕು ಅಂದ್ರೆ ಕಷ್ಟ ಆಗತ್ತೆ ಅಂತ ಹೇಳಿ ನಮ್ಮನ್ನ ನೋಡ್ಕೋತೀವಿ. ಪರಮಾತ್ಮನಿಗೆ ಬೇರೆಯವ್ರು ನೋಡ್ಕೊ ಅಂತ ಹೇಳಿ, ಸನ್ಯಾಸಿನ ನೋಡ್ಕೊ, ಬೇರೆಯವ್ರು ನೋಡ್ಕೊ, ನಾವು ನನ್ನ ಹೆಂಡತಿ ಮಕ್ಕಳು ಗಂಡ ಹೆಂಡತಿಯವ್ರನ್ನ ನಾವು ನೋಡ್ಕೋತೀವಿ ಅಂತ ಹೇಳಿ ನಾವು ಭಗವಂತ ಆ ಭಾರ ಕಮ್ಮಿ ಮಾಡಿ ನಾವು ನೋಡ್ಕೋತಾ ಇದ್ವಿ.
ಪರಮಾತ್ಮ ದೂರವೂ ಇದ್ದಾನೆ. ಆಯ್ತಪ್ಪ ನಿಮಗೆ ನೋಡ್ಕೊಡ್ರಪ್ಪ ನೀವು ಅಂತ. ಈಗ ಸರ್ವತ್ಯಾಗ ಅನ್ನುವಂತ ಮಾರ್ಗ. ದಳ ಬ್ಯಾಂಕ್ ಯಾವುದು? ಮೋಕ್ಷವೇ ಬ್ಯಾಂಕು, ದಳ. ಇಂಥ ಒಂದು ದೊಡ್ಡ ಸಾಗರದಲ್ಲಿ, ಸಮುದ್ರದಲ್ಲಿ ಈ ದೇವತೆಗಳು ಬಿದ್ದೋದ್ರು. ದಳ ಎಲ್ಲ ದೇವತೆಗಳು ಬಿದ್ದು ಜಾತಿ ಕಟ್ಟಿದ್ರೆ ಹೇಳೋ. ಅವರೇ ಸಂಸಾರಿಗಳಾದ್ಮೇಲೆ ಇನ್ನು ಆ ಲೋಕಕ್ಕೆ ಹೋಗ್ಬೇಕು ಯಾಕೆ ಬಯಸ್ತೀವೋ? ಕರ್ಮ ಉಪಾಸನೆ ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ಬೇಕು, ದೇವಲೋಕಕ್ಕೆ ಹೋಗ್ಬೇಕು ಯಾಕಂತೀಯ? ಅವರೇ ಸಂಸಾರಿಗಳು. ಅವರೇ ಸಂಸಾರಿ ಆದ್ಮೇಲೆ ಅಲ್ಲಿ ಹೋಗಿ ಏನ್ ಪ್ರಯೋಜನ ಇಲ್ಲ. ಯಜ್ಞಾಗ ಅದು ಮಾಡಿ ಪುಣ್ಯಲೋಕಕ್ಕೆ ಹೋಗ್ಬೇಕು ನಿಂತ್ಕೋಬೇಡ. ಚಿತ್ತ ಶುದ್ಧಿ ಪಡ್ಕೊಂಡು ಆತ್ಮಜ್ಞಾನ ಮಾಡ್ಕೊಂಡು ಮುಕ್ತನಾಗ್ಬೇಕು ಯೋಚನೆ ಮಾಡು. ದೇವತೆಗಳನ್ನೇ ಸಂಸಾರಿ ಯಾವಾಗ ಅಂದ್ಬಿಡ್ತೋ, ಇನ್ನು ದೇವತಾ ಜನ್ಮ ಒಳ್ಳೇದಲ್ಲ, ಉತ್ತಮ ಅಲ್ಲ, ಶ್ರೇಷ್ಠ ಅಲ್ಲ. ನಮಗಿಂತ ಬೆಟರ್ ಇರ್ಬಹುದು, ನಾವು ಏನ್ ಪೂರ್ಣ ಅಲ್ಲ. ದೇವತಾಪ್ಯ ಲಕ್ಷಣಾಪಿ ಅಜ್ಞಾನಿ ದೇವತಾಪ್ಯ ಲಕ್ಷಣಾಪಿ ಯಾ ಗತಿರ್ವ್ಯಾಖ್ಯಾತ ಯಾಗತಿರ್ವ್ಯಾಖ್ಯಾತ ಜ್ಞಾನಕರ್ಮ ಸಮುಚ್ಚಯಾನುಷ್ಠಾನ ಫಲಭೂತ ಜ್ಞಾನಕರ್ಮ ಸಮುಚ್ಚಯ ಅನುಷ್ಠಾನ ಫಲಭೂತ ಸಾಪಿ ನಾಲಂ ಸಂಸಾರ ದುಃಖೋಪಶಮನಾಯ ಸಾಪಿ ನಾಲಂ ಸಂಸಾರ ದುಃಖೋಪಶಮನಾಯ ಇತ್ಯಯಂ ವಿವಕ್ಷಿತೋ ಅರ್ಥೋ ಅತ್ರ. ಇತ್ಯಯಂ ವಿವಕ್ಷಿತೋ ಅರ್ಥೋ ಅತ್ರ. ಅಜ್ಞಾನಿ ದೇವತಾಪ್ಯ ಲಕ್ಷಣಾಪಿ ಅಗ್ನಿ ಮತ್ತು ದೇವತಾ ಲಕ್ಷಣವಾಗಿರುವ ಅಗ್ನಿಯ ಮುಂತಾದ ದೇವತಾ ಲಕ್ಷಣ ದೇವರು ಹುಟ್ಟೋದು, ದೇವತಾ ಮುಂದಾಗೋದು, ದೇವತೆಗಳಲ್ಲಿ ಲಕ್ಷಣ ಪ್ರಕಾರವು ಯಾವುದು ಹೊಂದುತ್ತದೆಯೋ, ಯಾವ ಗತಿಯು ಹೇಳ್ತಾ ಇದ್ದೋ ಜ್ಞಾನ ಕರ್ಮ ಸಮುಚ್ಚಯ ಅನುಷ್ಠಾನ ಫಲಭೂತ. ಅರ್ಥ ಆಗ್ತಿದ್ಯಾ?